ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಾವು ಇಂದು ತಮಿಳುನಾಡಿನ ಸೇಲಂ ಜಿಲ್ಲೆಯ ಯಲಂಪಲೆ ಸಮೀಪದಲ್ಲಿರುವ ಕಂಜೆಮಲೆ ಬೆಟ್ಟದಡಿದಾವರೆಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಕಾಲಂಗಿನಾಥರ ಸಿದ್ಧರ ಆಶ್ರಮಕ್ಕೆ ಬಂದಿದ್ದೇವೆ. ಇದು ಅವರ ತಪೋಭೂಮಿಯೂ ಹೌದು. ತಮಿಳು ಪರಂಪರೆಯಲ್ಲಿ ಸುಮಾರು 18 ಜನ ಸಿದ್ಧರು ಆಗಿ ಹೋಗಿದ್ದು, ಅವರಲ್ಲಿ ಅಗಸ್ತ್ಯ ಸಿದ್ಧರು, ತಿರುಮಲಾರ್, ಬೋಗಾರ್ ಹಾಗೂ ಕಾಲಂಗಿನಾಥರು ಪ್ರಮುಖರು. ಅಂತಹ ಕಾಲಂಗಿನಾಥ ಸಿದ್ಧರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವು ಇದಾಗಿದ್ದು, ಇಲ್ಲಿನ ಕಂಜೆಮಲೆ ಬೆಟ್ಟವು ಹಲವಾರು ಔಷಧೀಯ ಸಸ್ಯಗಳನ್ನು ತನ್ನಲ್ಲಿ ಹೊಂದಿರತಕ್ಕಂಥ ಬೃಹತ್ತಾದ ಬೆಟ್ಟವಿದೆ. ಹಾಗಾದರೆ ಬನ್ನಿ ಇಲ್ಲಿನ ಇತಿಹಾಸವನ್ನು, ಪರಂಪರೆಯನ್ನು ತಿಳಿದುಕೊಳ್ಳೋಣ. ಸೇಲಂ ನಗರದ ಪಶ್ಚಿಮದಲ್ಲಿರುವ ಕಂಜೆಮಲೆ ಬೆಟ್ಟವು ಅತ್ಯಂತ ಪ್ರಸಿದ್ಧ ಆಧ್ಯಾತ್ಮಿಕ ತಾಣವಾಗಿದೆ. ತಮಿಳಿನಲ್ಲಿ ಕಂಜಂ ಎಂದರೆ ಚಿನ್ನ, ತಾಮ್ರ, ಕಬ್ಬಿಣ ಮುಂತಾದ ಲೋಹಗಳನ್ನು ಹೊಂದಿರುವ ಮತ್ತು ಮಲೆ ಎಂದರೆ ಬೆಟ್ಟ ಎಂದರ್ಥ. ಹೀಗಾಗಿ ಈ ಬೆಟ್ಟವು ಅಪಾರ ಪ್ರಮಾಣದ ಕಬ್ಬಿಣದ ಅದಿರು ಮತ್ತು ಅಪರೂಪದ ಗಿಡಮೂಲಿಕೆಗಳನ್ನು ಹೊಂದಿದೆ. ಈ ಬೆಟ್ಟದ ತಪ್ಪಲಿನಲ್ಲಿ ನೆಲೆ ನಿಂತಿರುವುದೇ ಕಳಿಂಗನಾಥ್ ಸಿದ್ಧರ್ ಅವರ ಮಂದಿರ. ತಮಿಳು ಸಿದ್ಧ ಪರಂಪರೆಯಲ್ಲಿ ಸುಮಾರು 18 ಜನ ಸಿದ್ಧರಿದ್ದು, ಅವರೆಂದರೆ ನಂದೀಶ್ವರರ್, ಅಗಸ್ತ್ಯ ಮುನಿ, ತಿರುಮಲಾರ್, ಬೋಗಾರ್, ರಾಮದೇವರ್, ಪತಂಜಲಿ, ಧನ್ವಂತರಿ, ಕಳಿಂಗನಾಥರ್, ಕುಡುವಳಿ ಸಿದ್ಧರ್, ಕೊಂಗಣಾರ್, ಕಮಲಮುನಿ, ಸತ್ತೇಮುನಿ, ಕರ್ಪುರಾರ್, ಸುಂದರಾನಂದರ್, ಮತ್ಸ್ಯಮುನಿ, ಪಾಂಬಟ್ಟಿ ಸಿದ್ಧರ್, ಇಡೈಕಾಡರ್, ಕುದುಂಬೆ ಸಿದ್ಧರ್. ಈ ಸಿದ್ಧರುಗಳಲ್ಲಿ ಒಬ್ಬರಾದ ಕಾಲಂಗಿನಾಥ ಸಿದ್ಧರು ತಪಸ್ಸು ಮಾಡಿ ಆಧ್ಯಾತ್ಮಿಕ ಪರಮೋನ್ನತಿ ಹೊಂದಿದ ಸ್ಥಳವು ಇದಾಗಿದೆ. ಈ ದೇವಾಲಯವು ಸಾಂಪ್ರದಾಯಿಕ ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಮತ್ತು ಸ್ಥಳೀಯ ಕೊಂಗುನಾಡು ಪ್ರಾದೇಶಿಕ ಶೈಲಿಯ ಮಿಶ್ರಣವಾಗಿದೆ. ಸಿದ್ಧರು ಆಡಂಬರವನ್ನು ವಿರೋಧಿಸುತ್ತಿದ್ದ ಕಾರಣ ಅವರ ನೆನಪಿನಲ್ಲಿರುವ ಈ ದೇವಾಲಯವು ತಪಸ್ಸಿಗೆ ಯೋಗ್ಯವಾದ ಶಾಂತ ಮಂಟಪದ ರೂಪದಲ್ಲಿದೆ. ಕಲ್ಲಿನ ಈ ಮೌನದಲ್ಲಿ ದೇವರ ದಿವ್ಯ ಪ್ರತಿಬಿಂಬ, ಗರ್ಭಗುಡಿಯಲ್ಲಿ ಶಾಂತಿಯ ಧ್ಯಾನ, ಅನಂತ ಕಾಲದ ಅನುಸಂಧಾನ. ಪ್ರಾಂಗಣದ ಕೇಂದ್ರ ಭಾಗದಲ್ಲಿರುವ ಮುಖ್ಯ ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು, ಇದನ್ನು ಸ್ಥಳೀಯರು ಸಿದ್ದೇಶ್ವರರೆಂದು ಕರೆಯುತ್ತಾರೆ. ಇಲ್ಲಿನ ಶಿವಲಿಂಗದ ವಿಶೇಷತೆ ಎಂದರೆ ಇದು ಯೋಗದ ಪರಮಭಂಗಿಯಾದ ಚಿನ್ ಮುದ್ರೆಯನ್ನು ಪ್ರತಿಬಿಂಬಿಸುತ್ತದೆ. ಕಥೆಗಳ ಪ್ರಕಾರ ಒಮ್ಮೆ ಗುರುಗಳಾದ ತಿರುಮಲಾರ್ ಮತ್ತು ಕಾಲಂಗಿನಾಥರು ಕಂಜೆಮಲೆ ಬೆಟ್ಟದಲ್ಲಿರುವಾಗ ಅನ್ನವನ್ನು ಕುದಿಸುತ್ತಿದ್ದ ಸಮಯದಲ್ಲಿ ಕಾಲಂಗಿನಾಥರು ಸಮೀಪದ ಪೊದೆಯ ಒಂದು ಕಡ್ಡಿಯಿಂದ ಅನ್ನವನ್ನು ಕೈಯಾಡಿಸಿದರು. ಆ ಕಡ್ಡಿಯ ರಸ ತಗುಲಿ ಅನ್ನವು ಕಪ್ಪಗಾಯಿತು. ಕಪ್ಪಾದ ಅನ್ನವನ್ನು ಗುರುಗಳಿಗೆ ಇದನ್ನು ಬಡಿಸಬಾರದೆಂದು ತಾವೇ ತಿಂದಾಗ ಅವರು ಅದ್ಭುತವಾಗಿ ಪುನಃ ಕಿರಿಯ ವಯಸ್ಸಿನ ಯುವಕರಾದರು.
ಈ ಪವಾಡ ನಡೆದ ಕಾರಣದಿಂದಲೇ ಈ ಬೆಟ್ಟದ ಸಮೀಪದಲ್ಲಿರುವ ಊರಿಗೆ ಇಂದಿಗೂ ಎಳಂಪಿಳ್ಳೆ ಎಂದು ಕರೆಯುತ್ತಾರೆ. ಈ ಎಳಂಪಿಳ್ಳೆಯಲ್ಲಿ ತಯಾರಾಗುವ ಸೀರೆಗಳು ತಮಿಳುನಾಡಿನಾದ್ಯಂತ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿವೆ. ದೇವಾಲಯದ ಪ್ರಾಂಗಣದಲ್ಲಿ ವಿವಿಧ ದೇವಾನುದೇವತೆಗಳ ಮಂದಿರಗಳನ್ನು ಮತ್ತು ಮೂರ್ತಿಗಳನ್ನು ಕಾಣಬಹುದು. ಅವುಗಳಲ್ಲಿ ಸಪ್ತಮಾತೃಕೆಯರು, ವೇಲಂಪುರಿ ವಿನಾಯಕ, ದಕ್ಷಿಣಾಮೂರ್ತಿ, ಕಂಕಳಾಮೂರ್ತಿ, ಪಂಚಭೂತ ಲಿಂಗಗಳು, ಲಕ್ಷ್ಮೀ ಸರಸ್ವತಿ, ಅಯ್ಯಪ್ಪ ಸ್ವಾಮಿ, ಕಾಳಭೈರವ ಸೇರಿದಂತೆ ಹಲವಾರು ವಿಗ್ರಹಗಳನ್ನು ಕಾಣಬಹುದು. ತಮಿಳಿನ ಅತ್ಯಂತ ಪುರಾತನ ಸಂಗಮ ಸಾಹಿತ್ಯದಲ್ಲಿ ಕಂಜಮಲೆ ಬೆಟ್ಟದ ಗಿಡಮೂಲಿಕೆಗಳ ಬಗ್ಗೆ ಉಲ್ಲೇಖವಿದೆ. ಬೆಟ್ಟದ ಮೇಲಿರುವ ನೀರಿನ ತೊರೆಗಳು ಹಾಗೂ ಬಾವಿಗಳಲ್ಲಿ ಔಷಧೀಯ ಗುಣಗಳು ಮತ್ತು ಖನಿಜ ಅಂಶಗಳಿವೆ. ಇವುಗಳನ್ನು ಕುಡಿಯುವುದರಿಂದ ಹಾಗೂ ಸ್ನಾನ ಮಾಡುವುದರಿಂದ ದೀರ್ಘಕಾಲದ ಚರ್ಮದ ಕಾಯಿಲೆಗಳು ಮತ್ತು ವಾತದ ಸಮಸ್ಯೆಗಳು ಗುಣವಾಗುತ್ತದೆ ಎಂದು ಸಾವಿರಾರು ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡುತ್ತಾರೆ. ಸಿದ್ದೇಶ್ವರ ದೇವಾಲಯದ ಸಮೀಪದಲ್ಲೇ ಇರುವ ಒಂದು ಸಣ್ಣ ಬೆಟ್ಟದ ಮೇಲೆ ಸುಮಾರು 100 ಮೆಟ್ಟಿಲುಗಳನ್ನು ಹತ್ತಿದರೆ ಕಾಣಸಿಗುವುದೇ ಸುಂದರ ಮುರುಗನ್ ದೇವಾಲಯ. ಕಂಜಮಲೆ ಸಿದ್ಧರು ಆರಾಧಿಸುತ್ತಿದ್ದ ಮುರುಗನ್ ರೂಪವು ಇದಾಗಿದ್ದು, ಸ್ಕಂದಗುರು ಕವಚದಲ್ಲೂ ಈ ಕ್ಷೇತ್ರದ ಮುರುಗನನ ಉಲ್ಲೇಖವಿದೆ. ಸಿದ್ಧರು ಅಂದರೆ ಅಷ್ಟಸಿದ್ಧಿಗಳನ್ನು ಕರಗತ ಮಾಡಿಕೊಂಡು ಜನಕಲ್ಯಾಣಕ್ಕಾಗಿ ಜೀವಿಸಿದ ಪರಿಪೂರ್ಣ ಯೋಗಿಗಳು. ಇವರು ಕೇವಲ ಆಧ್ಯಾತ್ಮಿಕ ಸಾಧಕರಲ್ಲದೆ ರಸಾಯನ, ಖಗೋಳ, ವೈದ್ಯಕೀಯ ಶಾಸ್ತ್ರದ ಮಹಾನ್ ವಿಜ್ಞಾನಿಗಳು. ಮಾನವ ದೇಹ ಮುಪ್ಪಾಗದಂತೆ ಮಾಡುವ ಕಾಯಕಲ್ಪ ಚಿಕಿತ್ಸೆ, ಗಿಡಮೂಲಿಕೆ ಬಳಸಿ ಸಾಮಾನ್ಯ ಲೋಹಗಳನ್ನು ಚಿನ್ನವಾಗಿ ಪರಿವರ್ತಿಸುವ ರಸಾಯನ ವಿದ್ಯೆ, ಯೋಗ, ಆಯುರ್ವೇದ ಮುಂತಾದ ವಿಷಯಗಳಲ್ಲಿ ಪರಿಣಿತರಾದವರು. ಅಂತಹ ಸಿದ್ಧರಲ್ಲಿ ಒಬ್ಬರಾದ ಶ್ರೀ ಕಳಿಂಗನಾಥ ಸಿದ್ಧರ ದೇವಾಲಯಕ್ಕೆ ಭೇಟಿ ನೀಡಿರುವ ಧನ್ಯತೆಯ ಭಾವ ನನ್ನದು.